ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್ ಅರೇ ಬಗ್ಗೆ ತಿಳ್ಕೊಳ್ಳೋಣ. ಅರೇ ಅಂದ್ರೆ ಏನು, ಅದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ, ಅದರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಜಾವಾ ಸ್ಕ್ರಿಪ್ಟ್ ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ಅಲ್ಲಿ ಬರುವ ಎಲ್ಲಾ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಬನ್ನಿ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಅರೇ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಾವೊಂದು ವೇರಿಯಬಲ್ ನ ಸ್ಟೋರ್ ಮಾಡಬೇಕು, ಒಂದು ವ್ಯಾಲ್ಯೂನ ಯೂಸ್ ಮಾಡ್ಬೇಕಂದ್ರೆ ಅದನ್ನು ಒಂದು ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಒಂದು ನಂಬರ್ 10 ಯೂಸ್ ಮಾಡಬೇಕು, ಅದನ್ನ ನಾವು ವೇರಿಯಬಲ್ ಎ ಅಲ್ಲಿ ಸ್ಟೋರ್ ಮಾಡ್ತೀವಿ. ಎ ಇಸ್ ಈಕ್ವಲ್ ಟು 10 ಅಂತ ಕೊಡ್ತೀವಿ. ಯಾವಾಗ ನಮಗೆ ಅದು 10 ಅದರಲ್ಲಿ ಇರೋ ವ್ಯಾಲ್ಯೂ ಬೇಕಾಗತ್ತೆ, ಅವಾಗ ವೇರಿಯಬಲ್ ನ ಯೂಸ್ ಮಾಡ್ತೀವಿ. ನಮ್ಗೆ ಏನಾದ್ರೂ ಎರಡು ವೇರಿಯಬಲ್ ಬೇಕಂದ್ರೆ ಎರಡು ನಂಬರ್ ಬೇಕಂದ್ರೆ ಎರಡು ವೇರಿಯಬಲ್ ಯೂಸ್ ಮಾಡ್ತೀವಿ. ಅದೇ ರೀತಿ ನಮ್ಗೆ ಏನಾದ್ರೂ 10-20 ನಂಬರ್ಸ್ ನಾವು ಯೂಸ್ ಮಾಡಬೇಕು ರಿಪೀಟೆಡ್ ಆಗಿ, ಅವಾಗ ಏನ್ ಮಾಡ್ಬೇಕಾಗತ್ತೆ, ಆ 10-20 ವೇರಿಯಬಲ್ಸ್ ನಾವು ಯೂಸ್ ಮಾಡ್ಬೇಕಾಗತ್ತೆ. ಇದರಿಂದ ಏನಾಗತ್ತೆ, ನಮ್ಗೆ ಅದನ್ನ ಯೂಸ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ. ನೇಮ್ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಆಗತ್ತೆ. ಯಾವ ವೇರಿಯಬಲ್ ಅಲ್ಲಿ ನಾವು ಏನ್ ಸ್ಟೋರ್ ಮಾಡಿದೀವಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಅದರ ಬದಲು ನಾವೇನ್ ಮಾಡ್ತೀವಿ, ಎಲ್ಲಾ ನಮ್ಗೆ ಏನೇನ್ ಬೇಕು, ಎಷ್ಟು ನಂಬರ್ಸ್ ಬೇಕು, ಎಲ್ಲಾ ನಂಬರ್ಸ್ ನ ಬೇರೆ ಬೇರೆ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡೋ ಬದಲು ಒಂದೇ ವೇರಿಯಬಲ್ ಒಳಗಡೆ ಸ್ಟೋರ್ ಮಾಡ್ತೀವಿ. ಆ ಕಾನ್ಸೆಪ್ಟ್ ನ ನಾವು ಅರೇ ಅಂತ ಕರಿತೀವಿ. ಅರೇ ಅಂದ್ರೆ ಕಲೆಕ್ಷನ್ ಆಫ್ ಹೋಮೋಜೀನಿಯಸ್ ಎಲಿಮೆಂಟ್. ಇಲ್ಲಿ ಹೋಮೋಜೀನಿಯಸ್ ಅಂದ್ರೆ ಸೇಮ್ ಟೈಪ್. ಸೇಮ್ ಟೈಪ್ ಅಂದ್ರೆ ಫಾರ್ ಎಕ್ಸಾಂಪಲ್ ಎಲ್ಲಾ ನಂಬರ್ಸ್ ಇರುತ್ತೆ. ಸೊ ಆಲ್ ದ ಎಲಿಮೆಂಟ್ಸ್ ಆರ್ ನಂಬರ್ಸ್. ಇಲ್ಲ ಎಲ್ಲಾ ಕ್ಯಾರೆಕ್ಟರ್ಸ್ ಇದೆ, ಇಲ್ಲ ಎಲ್ಲಾ ಸ್ಟ್ರಿಂಗ್ ಇದೆ, ಬರೀ ಸ್ಟ್ರಿಂಗ್ಸ್ ಇದೆ. ಕಲೆಕ್ಷನ್ ಆಫ್ ಸೇಮ್ ಡೇಟಾ ಟೈಪ್, ಅದನ್ನ ನಾವು ಹೋಮೋಜೀನಿಯಸ್ ಕಲೆಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಅರೇ ಅಂದ್ರೆ ಇದೊಂದು ಕಲೆಕ್ಷನ್ ಆಫ್ ಹೋಮೋಜೀನಿಯಸ್ ಎಲಿಮೆಂಟ್ಸ್. ಒಂದೊಂದು ವ್ಯಾಲ್ಯೂನ ನಾವು ಒಂದೊಂದು ಎಲಿಮೆಂಟ್ ಅಂತ ಇಲ್ಲಿ ಕರಿತೀವಿ. ಅರ್ಥ ಆಯ್ತಲ್ಲ? ಹೋಮೋಜೀನಿಯಸ್ ಅಂತ. ನಾರ್ಮಲಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ನಾವು ಡಿಫ್ರೆಂಟ್ ಡೇಟಾ ಟೈಪ್ಸ್ ಸಹ ಯೂಸ್ ಮಾಡಬಹುದು. ಪ್ರೆಸೆಂಟ್ ನಾವು ಸೇಮ್ ಡೇಟಾ ಟೈಪ್ ಎಲಿಮೆಂಟ್ಸ್ ನ ಯಾವ ರೀತಿ ಸ್ಟೋರ್ ಮಾಡ್ತೀವಿ, ಯಾವ ರೀತಿ ಯೂಸ್ ಮಾಡ್ತೀವಿ ಅದನ್ನ ತಿಳ್ಕೊಳ್ಳೋಣ. ಮುಂದೆ ಬರ್ತಾ ಬರ್ತಾ ಅದು ಡಿಫ್ರೆಂಟ್ ಡೇಟಾ ಟೈಪ್ಸ್ ಸಹ ನಾವು ಅರೇಲಿ ಯೂಸ್ ಮಾಡಬಹುದು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ? ಅರೇ ಇದು ಒಂದು ಹೋಮೋಜೀನಿಯಸ್ ಎಲಿಮೆಂಟ್ಸ್ ನ ಕಲೆಕ್ಷನ್ ಅಂತ ಕರಿತೀವಿ. ಅದನ್ನ ನಾವು ಒಂದೇ ನೇಮ್ ಒಳಗಡೆ ಸ್ಟೋರ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್, ನೀವು ಜ್ಞಾಪಕ ಇಟ್ಕೋಬೇಕು. ಅರೇ ಅನ್ನೋದು ಇದು ಒಂದು ಕಲೆಕ್ಷನ್ ಆಫ್ ಹೋಮೋಜೀನಿಯಸ್ ಎಲಿಮೆಂಟ್ಸ್ ಸ್ಟೋರ್ಡ್ ಅಂಡರ್ ಒನ್ ನೇಮ್, ಅಂಡರ್ ಎ ಯುನಿಕ್ ನೇಮ್. ಒಂದೇ ನೇಮ್ ಒಳಗಡೆ ಎಲ್ಲಾ ಎಲಿಮೆಂಟ್ಸ್ ನ ಸ್ಟೋರ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಲೆಟ್ಸ್ ಒಂದು ಇದರ ಜನರಲ್ ಸಿಂಟ್ಯಾಕ್ಸ್ ಯಾವ ರೀತಿ ನಾವು ಅರೇ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ಈ ರೀತಿ ಲೆಟ್ ವೇರಿಯಬಲ್ ನೇಮ್, ನಾರ್ಮಲ್ ವೇರಿಯಬಲ್ಸ್ ಕೊಡ್ತೀವಲ್ಲ ಅದೇ ರೀತಿ ವೇರಿಯಬಲ್ ನೇಮ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಬ್ರಾಕೆಟ್ಸ್. ಈ ರೀತಿ ಸ್ಕ್ವೇರ್ ಬ್ರಾಕೆಟ್ಸ್ ಒಳಗಡೆ ನಾವು ಎಲಿಮೆಂಟ್ಸ್ ನ ಬರೀತೀವಿ. ಜ್ಞಾಪಕ ಇಟ್ಕೊಳ್ಳಿ, ಸ್ಕ್ವೇರ್ ಬ್ರಾಕೆಟ್ಸ್ ಇದು ನಾವು ಅರೇನ ರೆಪ್ರೆಸೆಂಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ವೇರಿಯಬಲ್ ನೇಮ್ ಈಸ್ ಈಕ್ವಲ್ ಟು ಅರೇ ಬ್ರಾಕೆಟ್, ಇದು ಸ್ಕ್ವೇರ್ ಬ್ರಾಕೆಟ್ಸ್ ಹಾಕಿ ಅದರ ಒಳಗಡೆ ಎಲಿಮೆಂಟ್ಸ್ ಬರೀತೀವಲ್ಲ. ಸೊ ಇಲ್ಲಿ ವೇರಿಯಬಲ್ ನೇಮ್ ಇದು ಒಂದು ಅರೇ ಆಗುತ್ತೆ. ಅರ್ಥ ಆಯ್ತಲ್ಲ? ನಾರ್ಮಲ್ ವೇರಿಯಬಲ್ ಒಂದೇ ವೇರಿಯಬಲ್ ಸ್ಟೋರ್ ಮಾಡುವಾಗ ಈ ರೀತಿ ಬ್ರಾಕೆಟ್ಸ್ ಏನು ಯೂಸ್ ಮಾಡಲ್ಲ, ನಾವು ಅರೇಗೆ ಯೂಸ್ ಮಾಡ್ತೀವಿ. ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನೋಡಿ, ಇಲ್ಲಿ ಲೆಟ್ ಎ ಈಸ್ ಈಕ್ವಲ್ ಟು, ಇಲ್ಲಿ ಎ ಅನ್ನೋದು ಒಂದು ವೇರಿಯಬಲ್ ನೇಮ್, ಈಸ್ ಈಕ್ವಲ್ ಟು ನಾನು ಸ್ಕ್ವೇರ್ ಬ್ರಾಕೆಟ್ಸ್ ಹಾಕಿದ್ದೀನಿ, ಬರೀ ಬ್ರಾಕೆಟ್ಸ್ ಹಾಕಿದ್ದೀನಿ, ಒಳಗಡೆ ಯಾವುದೇ ರೀತಿಯ ಎಲಿಮೆಂಟ್ಸ್ ಬರ್ತಿಲ್ಲ. ಸೊ ಎಂಟಿ ಅರೇ ಇದು, ನೋ ಎಲಿಮೆಂಟ್ಸ್ ಇನ್ ದ ಅರೇ, ಯಾವುದೇ ರೀತಿ ಎಲಿಮೆಂಟ್ಸ್ ಇಲ್ಲ, ಇದು ಒಂದು ಎಂಟಿ ಅರೇ. ಅನದರ್ ಎಕ್ಸಾಂಪಲ್, ನೇಮ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಬ್ರಾಕೆಟ್ಸ್ ಒಳಗಡೆ ಎ ಬಿ ಸಿ ಅನ್ನೋದು ಒಂದು ಸ್ಟ್ರಿಂಗ್, ಎಕ್ಸ್ ವೈ ಝೆಡ್ ಒಂದು ಸ್ಟ್ರಿಂಗ್, ಪಿ ಕ್ಯೂ ಆರ್ ಒಂದು ಸ್ಟ್ರಿಂಗ್. ಅಂದ್ರೆ ಇವಾಗ ಇಲ್ಲಿ ನೇಮ್ ಅನ್ನೋದು ಒಂದು ಅರೇ ಅರೇ ಆಗೋಯ್ತು. ಇವಾಗ ಅರೇ ಇಟ್ ಕಂಟೈನ್ ಸ್ಟ್ರಿಂಗ್, ಎಲ್ಲ ಎ ಬಿ ಸಿ ಎಕ್ಸ್ ವೈ ಝೆಡ್ ಪಿ ಕ್ಯೂ ಆರ್. ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ ಇದರೊಳಗಡೆ? 3 ಎಲಿಮೆಂಟ್ಸ್ ಇದೆ. ಇದು ಒಂದು ಎಲಿಮೆಂಟ್, ಇದು ಒಂದು ಎಲಿಮೆಂಟ್, ಇದು ಎಲಿಮೆಂಟ್, 3 ಎಲಿಮೆಂಟ್ಸ್ ಇದೆ ಇದರಲ್ಲಿ. ಅನದರ್ ಎಕ್ಸಾಂಪಲ್, ಮಾರ್ಕ್ಸ್ ಈಸ್ ಈಕ್ವಲ್ ಟು, ಮಾರ್ಕ್ಸ್ ಅನ್ನೋದು ಒಂದು ವೇರಿಯಬಲ್ ನೇಮ್, ಇದರೊಳಗಡೆ ನಾವೇನ್ ಮಾಡಿದೀವಿ, ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಎಲಿಮೆಂಟ್ಸ್ 4 ಎಲಿಮೆಂಟ್ಸ್ ಇಲ್ಲಿ ಬರ್ದಿದ್ದೀನಿ. ಈ ರೀತಿ ನಮ್ಗೆ ಎಷ್ಟು ಎಲಿಮೆಂಟ್ಸ್ ಬೇಕು, ಎಷ್ಟು ನಮಗೆ ಪ್ರೋಗ್ರಾಮ್ ಅಲ್ಲಿ ಯೂಸ್ ಆಗುತ್ತೆ ಅಷ್ಟನ್ನ ಸಹ ನಾವಿಲ್ಲಿ ಸ್ಟೋರ್ ಮಾಡ್ಕೋಬಹುದು. ಲಿಮಿಟ್ ಇಲ್ಲ ಇದರಲ್ಲಿ. ಇದು 10 ಇರ್ಬೋದು, 10 ಎಲಿಮೆಂಟ್ಸ್ ಇರ್ಬೋದು, 20 ಇರ್ಬೋದು, 100 ಇರ್ಬೋದು, ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಅರೇ ಅಂದ್ರೆ ಏನು, ಅದನ್ನ ಯಾವ ರೀತಿ ನಾವು ಡಿಫೈನ್ ಮಾಡ್ತೀವಿ, ಅರೇನ ಈ ರೀತಿ ನಾವು ಡಿಫೈನ್ ಮಾಡ್ತೀವಿ.
ವೇರಿಯಬಲ್ ನೇಮ್ ಈಕ್ವಲ್ ಕೊಟ್ಟು ಬ್ರಾಕೆಟ್ಸ್ ಒಳಗಡೆ ಬರೆದ್ರೆ ಸೊ ಅದು ಒಂದು ಅರೆ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅರೆಯಲ್ಲಿ ಬರೋದೇನಂದ್ರೆ ಎವರಿ ಎಲಿಮೆಂಟ್, ಪ್ರತಿಯೊಂದು ಎಲಿಮೆಂಟ್ಗೂ ನಾವು ಒಂದು ಯುನಿಕ್ ವ್ಯಾಲ್ಯೂ ಕೊಡ್ತೀವಿ, ಅದನ್ನ ನಾವು ಇಂಡೆಕ್ಸ್ ಅಂತ ಕರಿತೀವಿ. ಇನ್ನೊಂದು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಪ್ರತಿಯೊಂದು ಎಲಿಮೆಂಟ್ಗೂ ನಾವು ಒಂದು ಅಡ್ರೆಸ್ ಕೊಡ್ತಾ ಇದ್ದೀವಿ. ನಮ್ಗೆ ಅದು ಈಸಿಯಾಗಿ ಅರ್ಥ ಆಗಕ್ಕೆ ಹೇಳ್ತಾ ಇರೋದು ಒಂದು ಅಡ್ರೆಸ್. ಆ ಅಡ್ರೆಸ್ ನ ನಾವು ಇಂಡೆಕ್ಸ್ ಅಂತ ಕರಿತೀವಿ ಪ್ರೋಗ್ರಾಮಿಂಗ್ ಅಲ್ಲಿ. ಎವರಿ ಎಲಿಮೆಂಟ್ ಹ್ಯಾಸ್ ಎ ಯುನಿಕ್ ಇಂಡೆಕ್ಸ್, ಯುನಿಕ್ ವ್ಯಾಲ್ಯೂ ಕೊಡ್ತೀವಿ, ಅದನ್ನ ನಾವು ಇಂಡೆಕ್ಸ್ ವ್ಯಾಲ್ಯೂ ಅಂತ ಕರಿತೀವಿ. ಇಂಡೆಕ್ಸ್ ವ್ಯಾಲ್ಯೂ ಆಲ್ವೇಸ್ ಸ್ಟಾರ್ಟ್ ವಿತ್ ಝೀರೋ ಇಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಇವಾಗ ಒಂದು ಎಕ್ಸಾಂಪಲ್ ನೋಡೋಣ. ನೋಡಿ ಇಲ್ಲಿ ಲೆಟ್ ಮಾರ್ಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ನಾನು ಒಂದು ಅರೇನ ಡಿಫೈನ್ ಮಾಡಿದ್ದೀನಿ. ಇಲ್ಲಿ ವೇರಿಯಬಲ್ ನೇಮ್ ಏನು ಮಾರ್ಕ್ಸ್. ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 5 ಎಲಿಮೆಂಟ್ಸ್ ಇದೆ. ಸೊ ಇದು ಮೆಮೊರಿಯಲ್ಲಿ ಯಾವ ರೀತಿ ಸ್ಟೋರ್ ಆಗುತ್ತೆ ಅಂದ್ರೆ ನೋಡಿ ಈ ರೀತಿ ಕಂಟಿನ್ಯೂಸ್ ಆಗಿ ಸ್ಟೋರ್ ಆಗಿರುತ್ತೆ. ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ಗೂ ಒಂದು ಇಂಡೆಕ್ಸ್ ವ್ಯಾಲ್ಯೂ ಇದೆ. ಇಂಡೆಕ್ಸ್ ವ್ಯಾಲ್ಯೂ 0 ಇಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಎಲಿಮೆಂಟ್ 20, ಅದರ ಇಂಡೆಕ್ಸ್ ವ್ಯಾಲ್ಯೂ 0. ಸೆಕೆಂಡ್ ಎಲಿಮೆಂಟ್ 39, ಅದರ ಇಂಡೆಕ್ಸ್ ವ್ಯಾಲ್ಯೂ 1. 41, ಅದರ ಇಂಡೆಕ್ಸ್ ವ್ಯಾಲ್ಯೂ 2. 28, ಅದರ ಇಂಡೆಕ್ಸ್ ವ್ಯಾಲ್ಯೂ 4. ಈ ರೀತಿ ಪ್ರತಿಯೊಂದು ಎಲಿಮೆಂಟ್ಗೂ ಒಂದು ಇಂಡೆಕ್ಸ್ ವ್ಯಾಲ್ಯೂ ಇರುತ್ತೆ. ಅದು 0 ಇಂದ ಸ್ಟಾರ್ಟ್ ಆಗುತ್ತೆ, ಕಂಟಿನ್ಯೂ ಇರುತ್ತೆ. ಇವಾಗ ನೀವು ಜ್ಞಾಪಕ ಇಟ್ಕೋಬಹುದು, 0 ಇಂದ ಸ್ಟಾರ್ಟ್ ಆಗುತ್ತೆ. 5 ಎಲಿಮೆಂಟ್ಸ್ ಇದ್ರೆ ಹೈಯೆಸ್ಟ್ ಇಂಡೆಕ್ಸ್ ವ್ಯಾಲ್ಯೂ 5 ಎಲಿಮೆಂಟ್ಸ್, ಅದರಲ್ಲಿ ಒಂದು ಮೈನಸ್ ಮಾಡಿಬಿಟ್ರೆ 4. ಇದು ಇಂಡೆಕ್ಸ್ ವ್ಯಾಲ್ಯೂ. ನಾರ್ಮಲ್ ಆಗಿ ನಾವು ಇದು ಸ್ಟಾರ್ಟಿಂಗ್ ಇಂಡೆಕ್ಸ್ ವ್ಯಾಲ್ಯೂನ ಲೋಯರ್ ಬೌಂಡ್ ಅಂತ, ಹೈಯರ್ ಇಂಡೆಕ್ಸ್ ವ್ಯಾಲ್ಯೂನ ಅಪ್ಪರ್ ಬೌಂಡ್ ಅಂತ ಕರಿತೀವಿ. ಅದು ನೀವು ಕನ್ಫ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಯೂಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದು ಅರ್ಥ ಆಗುತ್ತೆ. ಇಲ್ಲಿ ಕೆಳಗಡೆ ನಾವು ನೋಡ್ಬೋದು ಇವಾಗ ಇದು ಈ ಇಂಡೆಕ್ಸ್ ವ್ಯಾಲ್ಯೂನ ಯೂಸ್ ಮಾಡಿ ನಾವು ಈ ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡ್ತೀವಿ. ಆಕ್ಸೆಸ್ ಅಂದ್ರೆ ಇವಾಗ ಈ ಅರೆ ಲಿಸ್ಟ್ ಅಲ್ಲಿ ಅರೆ ಮಾರ್ಕ್ಸ್ ಒಳಗಡೆ ತುಂಬಾ ಮಾರ್ಕ್ಸ್ ಇದೆ, ನನ್ಗೆ ಇವಾಗ 41 ಬೇಕು. ಈ 41 ಬೇಕು ಅಂದ್ರೆ ಈ 41 ಮಾತ್ರ ಯಾವ ರೀತಿ ಆಕ್ಸೆಸ್ ಮಾಡ್ತೀವಿ ಅಂದ್ರೆ ಅದರ ಇಂಡೆಕ್ಸ್ ವ್ಯಾಲ್ಯೂ ಯೂಸ್ ಮಾಡಿ. ಅದರ ಇಂಡೆಕ್ಸ್ ವ್ಯಾಲ್ಯೂ ಏನಿದೆ? 2 ಇದೆ. ಇಂಡೆಕ್ಸ್ ವ್ಯಾಲ್ಯೂ 2. ಸೊ ಅದನ್ನ ಯಾವ ರೀತಿ ಬರಿತೀವಿ ನಾವು? ಮಾರ್ಕ್ಸ್ ವೇರಿಯಬಲ್ ನೇಮ್ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಅದರ ಇಂಡೆಕ್ಸ್ ವ್ಯಾಲ್ಯೂ ನಾವು ಬರೆದ್ರೆ ಅದು ಪರ್ಟಿಕ್ಯುಲರ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ ಬರೆಯಕ್ಕೆ ನಿಮ್ಗೆ ಕೊಟ್ಟಿರೋದು, ಇಲ್ಲಿ ಮಾರ್ಕ್ಸ್ ಬ್ರಾಕೆಟ್ ಒಳಗಡೆ 0, ಮಾರ್ಕ್ಸ್ ಆಫ್ 0 ಅಂದ್ರೆ ಇದು ಯಾವ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ? 20 ನ ರೆಪ್ರೆಸೆಂಟ್ ಮಾಡುತ್ತೆ. 1 ಅಂದ್ರೆ ಮಾರ್ಕ್ಸ್ ಆಫ್ 1 ಅಂದ್ರೆ 39 ನ. ಅದೇ ರೀತಿ ಮಾರ್ಕ್ಸ್ ಆಫ್ 4 ಅಂದ್ರೆ 28 ನ ರೆಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಯ್ತಲ್ಲ? ನಾವು ಇದೇ ಇಂಡೆಕ್ಸ್ ವ್ಯಾಲ್ಯೂನ ಯೂಸ್ ಮಾಡಿ ಈ ವ್ಯಾಲ್ಯೂಸ್ ನ ಚೇಂಜ್ ಮಾಡಬಹುದು. ಯಾವ ರೀತಿ ಚೇಂಜ್ ಮಾಡ್ತೀವಿ? ಇಲ್ಲಿ ನೀವು ನೋಡಬಹುದು, ಇಲ್ಲಿ ನಾನು ರೈಟ್ ಸೈಡ್ ಅಲ್ಲಿ ಇಲ್ಲಿ ಬರೆದಿದ್ದೀನಿ, ಮಾರ್ಕ್ಸ್ ಆಫ್ 0 ಈಸ್ ಈಕ್ವಲ್ ಟು 100. ಅಂದ್ರೆ ಈ 0 ಇಂಡೆಕ್ಸ್ ವ್ಯಾಲ್ಯೂ ಅಲ್ಲಿರೋ ವ್ಯಾಲ್ಯೂನ ನಾನು ಚೇಂಜ್ ಮಾಡಿ 100 ಅಂತ ಬರ್ತಿದ್ದೀನಿ. ಮಾರ್ಕ್ಸ್ ಆಫ್ 1 200 ಮಾಡಿದ್ದೀನಿ. ಮಾರ್ಕ್ಸ್ ಆಫ್ 2 300 ಮಾಡಿದ್ದೀನಿ. ಇದು ಮಾಡಿದ್ಮೇಲೆ ಇಲ್ಲಿ ನೀವು ನೋಡಬಹುದು ಯಾವ ರೀತಿ ಇದು ಚೇಂಜ್ ಆಗಿರುತ್ತೆ ಅಂತ. ಹೊಸ ಅರೆ ಇವಾಗ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ ನೋಡಿ, 100 200 300 32 28 ಅದು ಚೇಂಜ್ ಮಾಡಿಲ್ಲ, ಅದು ಸೇಮ್ ಇದೆ. ಇದು ಯಾವ ರೀತಿ ನಾವು ವ್ಯಾಲ್ಯೂನ ಆಕ್ಸೆಸ್ ಮಾಡ್ತೀವಿ ಅಂತ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಇವಾಗ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ ಇದು ಯಾವ ರೀತಿ ನಾವು ಅರೇನ ಡಿಫೈನ್ ಮಾಡಿ ಯಾವ ರೀತಿ ಆಕ್ಸೆಸ್ ಮಾಡ್ತೀವಿ ಅಂತ. ನಾನು ಇಲ್ಲಿ ರೈಟ್ ಸೈಡ್ ಒಂದು ಸಿಂಪಲ್ HTML ಪೇಜ್ ಬರ್ದಿದ್ದೀನಿ. ಇನ್ನ ಅದರಲ್ಲಿ ಏನು ಕೋಡ್ ಬರ್ದಿಲ್ಲ, ಸಿಂಪಲ್ ಅರೇಸ್ ಇನ್ ಜಾವಾ ಸ್ಕ್ರಿಪ್ಟ್ ಅಂತ ಬರ್ದಿದ್ದೀನಿ. ಕನ್ಸೋಲ್ ಓಪನ್ ಮಾಡಿದ್ದೀನಿ. ಕನ್ಸೋಲ್ ನಾವೇನಕ್ಕೆ ಯೂಸ್ ಮಾಡ್ತೀವಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಈ ಕನ್ಸೋಲ್ ಈ ಜಾವಾ ಸ್ಕ್ರಿಪ್ಟ್ ಇಂದ ನಾವು ಡೇಟಾನ ವೆಬ್ ಇಲ್ಲಿ ಬ್ರೌಸರ್ಗೆ ಸೆಂಡ್ ಮಾಡ್ತೀವಿ. ಆ ಡೇಟಾನ ನಾವು ನೋಡಕ್ಕೆ ಕನ್ಸೋಲ್ ಅಲ್ಲಿ ಈ ಪಾರ್ಟ್ ಅಲ್ಲಿ ಬರ್ಬೇಕಂದ್ರೆ console.log ಅಂತ ಯೂಸ್ ಮಾಡ್ತೀನಿ. ನಾನು ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀನಿ ಇವಾಗ. ಲೆಟ್ a is equal to ಬ್ರಾಕೆಟ್ಸ್ ಒಳಗಡೆ 10 20 30 40 50 ಬ್ರಾಕೆಟ್ ಸೇವ್ ಮಾಡಿದ್ವಿ. ಇದು ಅರೆ. ಇವಾಗ ಈ ಅರೆನ ನಾವು ಡಿಸ್ಪ್ಲೇ ಮಾಡಿ ನೋಡೋಣ. ಡಿಸ್ಪ್ಲೇ ಮಾಡಕ್ಕೆ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ console.log ಅಲ್ಲಿ ಯೂಸ್ ಮಾಡೋಣ. console.log ಒಳಗಡೆ ನಾವು ಏನ್ ಬರೀತೀವಿ ಆ ಡೇಟಾ ಇಲ್ಲಿ ಕನ್ಸೋಲ್ ಅಲ್ಲಿ ಇದ್ರಲ್ಲಿ ಬರುತ್ತೆ. ಇನ್ಸ್ಪೆಕ್ಟ್ ಎಲಿಮೆಂಟ್ ಅಲ್ಲಿ ನೀವು ಹೋದಾಗ ಕನ್ಸೋಲ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇವಾಗ ಇದನ್ನ ರಿಫ್ರೆಶ್ ಮಾಡಿದೆ, ಅರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಇದು ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಸ್ವಲ್ಪ ಫಂಟ್ ಸೈಜ್ ನಾನು ಜಾಸ್ತಿ ಮಾಡ್ತೀನಿ.
ಓಕೆ, ಇವಾಗ ನೀವು ನೋಡಬಹುದು ಅರೇ ಎಲಿಮೆಂಟ್ಸ್. ನೋಡಿ, ಅರೇ ಎಲಿಮೆಂಟ್ಸ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಇಲ್ಲಿ ಟೋಟಲ್ ಎಷ್ಟು ಎಲಿಮೆಂಟ್ ಇದೆ ಅಂತ ತೋರಿಸ್ತಾ ಇದೆ. ಆ ಎಲಿಮೆಂಟ್ಸ್ ಬ್ರಾಕೆಟ್ ಜೊತೆಯಲ್ಲೇ ಅದು ಡಿಸ್ಪ್ಲೇ ಆಗುತ್ತೆ. ಅರ್ಥ ಆಯ್ತಲ್ಲ? ಇವಾಗ ಪರ್ಟಿಕ್ಯುಲರ್ ಆಗಿ ನಾನು ಒಂದೊಂದೇ ನಾನು ಇದು 10 ಮಾತ್ರ ಡಿಸ್ಪ್ಲೇ ಮಾಡ್ಬೇಕಂದ್ರೆ, ಅದನ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ನಾವು ಇಂಡೆಕ್ಸ್ ವ್ಯಾಲ್ಯೂ ಯೂಸ್ ಮಾಡ್ತೀವಿ. ಇದು ಇಂಡೆಕ್ಸ್ ವ್ಯಾಲ್ಯೂ ಎಷ್ಟು? 0. ಎ ಬ್ರಾಕೆಟ್ ಒಳಗಡೆ ನಾನು 0 ಇದನ್ನ ಬರ್ದ್ರೆ, ಇವಾಗ ರಿಫ್ರೆಶ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ ಬರೀ 10 ಮಾತ್ರ ಡಿಸ್ಪ್ಲೇ ಆಗುತ್ತೆ, 10 ಮಾತ್ರ ಆಕ್ಸೆಸ್ ಆಗ್ತಾ ಇದೆ. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ 0 ಬದಲು 3 ಬರ್ದಿದ್ದೀನಿ. 3 ಇಂಡೆಕ್ಸ್ ವ್ಯಾಲ್ಯೂ ಅಲ್ಲಿ ಏನಿದೆ? 40 ಇದೆ. ಸೊ 40 ಡಿಸ್ಪ್ಲೇ ಆಗುತ್ತೆ. ಸಾರಿ, ಇದನ್ನು ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ನೋಡಿ ಔಟ್ಪುಟ್ 40. ಇದು ಯಾವ ರೀತಿ ನಾವು ಆಕ್ಸೆಸ್ ಮಾಡ್ತೀವಿ ಅಂತ. ಪ್ರತಿಯೊಂದು ಎಲಿಮೆಂಟ್, ಅರೇಯಲ್ಲಿರೋ ಎಲಿಮೆಂಟ್ ನ ಆಕ್ಸೆಸ್ ಮಾಡಕ್ಕೆ ನಾವು ಇಂಡೆಕ್ಸ್ ವ್ಯಾಲ್ಯೂನ ಯೂಸ್ ಮಾಡ್ತೀವಿ. ಇದು ನೀವು ಜ್ಞಾಪಕ ಇಟ್ಕೋಬೇಕು. ಇವಾಗ ನಾನು ವ್ಯಾಲ್ಯೂನ ಚೇಂಜ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಎ ಫಸ್ಟ್ ಇದು ಬರೀ ಎನ ಡಿಸ್ಪ್ಲೇ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ಎ ಅಲ್ಲಿರೋ ಎಲಿಮೆಂಟ್ಸ್ ಬಂದಿದೆ. ನಾನು ಇವಾಗ ವ್ಯಾಲ್ಯೂನ ಇಲ್ಲಿ ಚೇಂಜ್ ಮಾಡ್ತೀನಿ. ಎ ಆಫ್ 2 ಸೆಕೆಂಡ್ ಎಲಿಮೆಂಟ್, ಸಾರಿ ಸೆಕೆಂಡ್ ಇಂಡೆಕ್ಸ್ ವ್ಯಾಲ್ಯೂ ಅಲ್ಲಿರೋ ಎಲಿಮೆಂಟ್ ಅಲ್ಲಿ ನಾನು ಸ್ಟೋರ್ ಮಾಡ್ತೀನಿ 500 ಅಂತ. ಸೇವ್. ನೋ ಅಗೇನ್ ವಿ ವಿಲ್ ಡಿಸ್ಪ್ಲೇ ದ ಎಲಿಮೆಂಟ್ console.log ಎ. ಇವಾಗ ರಿಫ್ರೆಶ್ ಮಾಡಿದ್ರೆ ನೀವು ನೋಡಬಹುದು ಸ್ಟಾರ್ಟಿಂಗ್ ಅಲ್ಲಿ ಎ ನಾವು console.log ಇದನ್ನ ಡಿಸ್ಪ್ಲೇ ಮಾಡಿದೀವಿ ಇಲ್ಲಿ ಮೊದಲು. ಸೊ ಎ ಅಲ್ಲಿ ಏನ್ ಎಲಿಮೆಂಟ್ಸ್ ಇತ್ತು? 10, 20, 30, 40, 50 ಇದಿತ್ತು. ನೆಕ್ಸ್ಟ್ ಎ ಆಫ್ 2 ನಾನು 500 ಮಾಡಿದ್ದೀನಿ. ಅವಾಗ ಇಲ್ಲಿ ನೀವು ನೋಡಬಹುದು ಸೆಕೆಂಡ್ ಇಂಡೆಕ್ಸ್ ವ್ಯಾಲ್ಯೂ ಇಲ್ಲಿ 500 ಚೇಂಜ್ ಆಗಿದೆ, 500ಗೆ ಚೇಂಜ್ ಆಗಿದೆ. ಇನ್ನೊಂದು ವ್ಯಾಲ್ಯೂ ಚೇಂಜ್ ಮಾಡೋಣ. 500 ಬದಲು ನಾನು ಇದನ್ನ 1500 ಮಾಡ್ತಾ ಇದ್ದೀನಿ. ರಿಫ್ರೆಶ್ ಮಾಡಿದಾಗ ನೀವು ಅದನ್ನ ಇದು ರಿಫ್ಲೆಕ್ಟ್ ಆಗೋದು ನೀವು ನೋಡ್ಬೋದು 1500. ಇದು ನಾವು ಯಾವ ರೀತಿ ವ್ಯಾಲ್ಯೂನ ಆಕ್ಸೆಸ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಡಿಸ್ಪ್ಲೇ ಮಾಡಕ್ಕೆ ನಾನು ಇದನ್ನ ರಿಮೂವ್ ಮಾಡ್ತೀನಿ. ಆಕ್ಸೆಸ್ ವ್ಯಾಲ್ಯೂ ಎ ಆಫ್ 4 ಕೊಟ್ಟೆ, 4 ಸೇವ್ ಮಾಡಿ ಇದನ್ನ ರಿಫ್ರೆಶ್ ಮಾಡಿದ್ರೆ ಅದರಲ್ಲಿರೋ ಇಂಡೆಕ್ಸ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನಾದ್ರೂ 9 ಕೊಟ್ಟಿದ್ದೀನಿ, ಇಂಡೆಕ್ಸ್ ವ್ಯಾಲ್ಯೂ 9 ಕೊಟ್ಟಿದ್ದೀನಿ. ಇಲ್ಲಿ 9 ಇಂಡೆಕ್ಸ್ ವ್ಯಾಲ್ಯೂ ನಾವು ಕ್ರಿಯೇಟ್ ಮಾಡಿರೋ ಎಲಿಮೆಂಟ್ ಅಲ್ಲಿ 9th ಇಂಡೆಕ್ಸ್ ಅನ್ನೋದೇ ಇಲ್ಲ ಇಲ್ಲಿ. ಅವಾಗ ಏನಾಗುತ್ತೆ? ಔಟ್ಪುಟ್ ಎರರ್ ಬರುತ್ತೆ, ಅನ್ಡಿಫೈನ್ಡ್. ಅಂದ್ರೆ ಈ 9th ಇಂಡೆಕ್ಸ್ ಇಲ್ಲ ಇಲ್ಲಿ. ಟೋಟಲ್ ಇರೋ ಇಂಡೆಕ್ಸ್ 4, 0, 1, 2, 3, 4 ಇದರಲ್ಲಿ ಇರೋದು. ನಾವೇನಾದ್ರೂ ಇಲ್ಲಿ ಹೊಸ ಎಲಿಮೆಂಟ್ಸ್ ಆಡ್ ಮಾಡಿದ್ರೆ ಅದು ಆಗುತ್ತೆ. ನಾನು ಇಲ್ಲಿ ಬೇಕಾದ್ರೆ ಇವಾಗ ಹೊಸ ಎಲಿಮೆಂಟ್ ಆಡ್ ಮಾಡ್ತೀನಿ. ಬರೀ 4 ಇದೆ. ಎ ಆಫ್ 5 ಮೊದಲು ಎ ಆಫ್ 5 is equal to ಐ ಆಮ್ ಆಡಿಂಗ್ 60 ಆಡ್ ಮಾಡ್ತಾ ಇದ್ದೀನಿ. ಇದನ್ನ ರಿಮೂವ್ ಮಾಡೋಣ. ಫಸ್ಟ್ ಬರೀ ಎ ಡಿಸ್ಪ್ಲೇ ಮಾಡಿ. ನೆಕ್ಸ್ಟ್ console.log ಎ ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ನೋಡಿ ಮೊದಲು ಎ ಅಲ್ಲಿ 50 ಇತ್ತು. ನಾನು ಒಂದು ಹೊಸ ಎಲಿಮೆಂಟ್ ಆಡ್ ಮಾಡಿದೆ 5th ಇಂಡೆಕ್ಸ್ ಅಲ್ಲಿ, ಅದು 60 ಆಯ್ತು. 4 ಆದ್ಮೇಲೆ 5 ಆಡ್ ಮಾಡಿದೀವಿ, ಬಂದಿದೀವಿ. ಇವಾಗ 5 ಇದೆ. ನಾನು ಏನಾದ್ರೂ ಬೈ ಮಿಸ್ಟೇಕ್ 5 ಬದಲು 5 ಆದ್ಮೇಲೆ 6 ಬರಬೇಕು. 6 ಬದಲು ನಾನು ಏನಾದ್ರೂ 8 ಹಾಕ್ದೆ 8th ಇಂಡೆಕ್ಸ್ ವಿತೌಟ್ ಕ್ರಿಯೇಟಿಂಗ್ 6 and 7 ಇಂಡೆಕ್ಸ್. ಎ ಆಫ್ 8 is equal to 100. ಇವಾಗ ಇದನ್ನು ಕನ್ಸೋಲ್ ಮಾಡಿದ್ರೆ ಏನ್ ಬರುತ್ತೆ ಅಂತ ನೋಡೋಣ. console.log ಎ. ಇವಾಗ ರಿಫ್ರೆಶ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ನೋಡಿ 9th ಇಂಡೆಕ್ಸ್ ಅಲ್ಲಿ, ಸಾರಿ 8th ಇಂಡೆಕ್ಸ್ ಅಲ್ಲಿ ವ್ಯಾಲ್ಯೂ ಆಡ್ ಆಗಿದೆ. ಬೇರೆ ಇದರಲ್ಲಿ ಎಂಟಿ ಬಂದಿದೆ, ಎಂಟಿ ಏನು ಇಲ್ಲ ಅಂತ. ಎಂಟಿ ಯಾಕಂದ್ರೆ ಅದು ನಾವು ವ್ಯಾಲ್ಯೂನ ಕ್ರಿಯೇಟೇ ಮಾಡಿಲ್ಲ ಅಲ್ಲಿ, ಅದಕ್ಕಾಗಿ ಎಂಟಿ ಬಂದಿದೆ. 8 ಅಲ್ಲಿ ಆಡ್ ಆಗಿದೆ. ಇದು ಬಂದ್ಬಿಟ್ಟು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಒಂದು ಹೊಸ ಫ್ಯೂಚರ್. ಇದು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ C++ ಅಲ್ಲಿ ಈ ರೀತಿ ನಾವು ಮಾಡಕ್ ಹೋದ್ರೆ ಅದು ಎರರ್ ಮೆಸೇಜ್ ತೋರಿಸುತ್ತೆ, ಔಟ್ ಆಫ್ ಬೌಂಡ್ ಅಂತ ಬಂದ್ಬಿಡುತ್ತೆ. ಇಲ್ಲ, ಆ ವ್ಯಾಲ್ಯೂ ನಾವು ಅಲ್ಲಿವರೆಗೂ ಹೋಗಕ್ ಆಗಲ್ಲ ಅಂತ ತೋರಿಸುತ್ತೆ. ಬಟ್ ಜಾವಾ ಸ್ಕ್ರಿಪ್ಟ್ ಅಲ್ಲಿ ನಾವು ಇದನ್ನ ಮಾಡಬಹುದು. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಅರೇ ಅಂದ್ರೆ ಏನು, ಅದನ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ.
ಜಸ್ಟ್ ಇಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಅರೇ ಅನ್ನೋದು ಒಂದು ಹೋಮೋಜಿನಿಯಸ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಡಿಫೈನ್ ಮಾಡಬೇಕು, ಆ ಎಲಿಮೆಂಟ್ಸ್ ನ ಯಾವ ರೀತಿ ಆಕ್ಸೆಸ್ ಮಾಡಬೇಕು ಅಂತ. ಮುಂದಿನ ವಿಡಿಯೋದಲ್ಲಿ ನಾವು ಈ ಅರೇ ಮೇಲೆ ಏನೇನು ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡಬಹುದು, ಯಾವ್ಯಾವ ಆಪರೇಷನ್ಸ್ ಬರುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ ಹಾಗೂ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.